Hi everyone, welcome to my channel Mamta's Glade. 50 ಇಯರ್ಸ್ ಓಲ್ಡ್ ಯಂಗ್ ಲೇಡೀಸ್ಗೆ ಮೇಕಪ್ ಯಾವ ರೀತಿ ಮಾಡ್ಕೊಳ್ಬೇಕು, ಅದು ಕೂಡ ನ್ಯಾಚುರಲ್ ಆಗಿ ಹೇಗೆ ಕಾಣಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೇಕಪ್ ಅಂದರೆ ಮುಖ ಬದಲಾಯಿಸೋದಲ್ಲ, ಮೂಡ್ ಅಪ್ಗ್ರೇಡ್ ಮಾಡೋದು. ಕೆಲವೊಬ್ಬರು ಮೇಕಪ್ ಹೇಗೆ ಮಾಡ್ಕೊಂಡಿರ್ತಾರೆ ಅಂದರೆ ಅವ್ರ ಫೋನ್ ಕೂಡ ಕನ್ಫ್ಯೂಸ್ ಆಗಿ ಫೇಸ್ ಐ ಡಿ ಮತ್ತೆ ಕೇಳುತ್ತೆ. ಆ ಥರ ಮೇಕಪ್ ಮಾಡ್ಕೊಳ್ಳೋದಲ್ಲ, ಸಿಂಪಲ್ ಆಗಿ ಮಾಡ್ಕೊಳ್ಬೇಕು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ. ನೀವು ಯಾವ ಫೇಸ್ ವಾಶ್ ಬಳಸ್ತೀರೋ ನಿಮ್ಮ ಸ್ಕಿನ್ಗೆ, ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗೋಂಥದ್ದೇ ಬಳಸಿ. ನಾನು ನೋಡಿ ಮಾಮಾಅರ್ಥದ್ದು ಬಳಸ್ತೀನಿ. ಅದಾದ ನಂತರ ಟೋನರು. ಇದು ಟೋನರ್ ಯಾಕೆ ಬಳಸ್ತೀವಿ ಅಂತಂದರೆ, ನಮಗೆ ಕೆಲವೊಬ್ಬರಿಗೆ ಏಜ್ ಆಗ್ತಾ ಆಗ್ತಾ ಪೋರ್ಸು ಓಪನ್ ಆಗುತ್ತೆ, ಅದು ಕ್ಲೋಸ್ ಆಗುತ್ತೆ. ನಮಗೆ ಮೇಕಪ್ ಮಾಡಿದಾಗ ನಮಗೆ ಕೇಕಿ ಅನಿಸಲ್ಲ ಮೇಕಪ್ಪು. ಹಾಗಾಗಿ ಟೋನರ್ ಬಳಸೋದು ಒಳ್ಳೆಯದು. ಒಂದು ಒಳ್ಳೆ ಟೋನರ್ ಬಳಸಿ. ನಾನು ಪ್ಲಮ್ ಟೋನರು, ಆಮೇಲೆ ವಿತ್ ರೈಸ್ ವಾಟ್ರ್ ಅದೆಲ್ಲ ಇದೆ, ಅದನ್ನು ಬಳಸ್ತಾ ಇದ್ದೀನಿ. ಇದನ್ನು ನೋಡಿ ಸ್ವಲ್ಪ ಟ್ಯಾಪ್ ಮಾಡಿ ಅದು ತಾನಾಗಿ ಡ್ರೈ ಆಗಕ್ಕೆ ಬಿಡಿ. ಹಾಗೆ ಈ ಓಪನ್ ಪೋರ್ಸದೂ ಒಂದು ವಿಡಿಯೋ ಮಾಡಿದ್ದೀನಿ, ಯಾರೆಲ್ಲ ನೋಡಿಲ್ಲ ಅಂದರೆ ಅದರ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಂತರ ನೋಡಿ, ಮಾಯ್ಶ್ಚರೈಸರ್ ಹಚ್ಚಿ ಅಗೇನ್ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗೋಂಥ ಮಾಯ್ಶ್ಚರೈಸರ್ನೇ ಬಳಸಿ. ನಂದು ಸ್ಕಿನ್ ಡ್ರೈ ಸ್ಕಿನ್ ಇರೋದರಿಂದ ನಾನು ಕ್ರೀಮ್ ಬೇಸ್ ಮಾಯ್ಶ್ಚರೈಸರ್ನ ಬಳಸ್ತಾ ಇದ್ದೀನಿ. ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡಿ, ಎಲ್ಲ ಕಡೆ ನೀಟಾಗಿ. ಡ್ರೈ ಇದ್ದರೆ ನಮಗೆ ಮೇಕಪ್ ಅಷ್ಟು ಸರಿಯಾಗಿ ಬರಲ್ಲ. ಎಲ್ಲ ಕಡೆ ಕಣ್ಣಿನ ಸುತ್ತ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದೆಲ್ಲ ಏನು ಗೊತ್ತಾ, ಮೇಕಪ್ಗಿಂತ ಮುಂಚೆ ಇದು ಸ್ಕಿನ್ ಕೇರ್. ಅಂದರೆ ನಮ್ಮ ಸ್ಕಿನ್ನ ಮೇಕಪ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಕಿವಿ, ಕತ್ತು ಎಲ್ಲನೂ ನೀವು ಮಿಸ್ ಮಾಡಬೇಡಿ. ಯಾವಾಗಲೂ ಮೇಕಪ್ ಮಾಡ್ಕೋವಾಗ 1-2 ಸೆಕೆಂಡ್ ಬಿಡಿ. ಇದೆಲ್ಲ ಚೆನ್ನಾಗಿ ಮಾಯ್ಶ್ಚರೈಸರು ಸ್ಕಿನ್ನಲ್ಲಿ ಅಬ್ಸರ್ವ್ ಆಗಬೇಕು. ನಂತರ ನೋಡಿ, ಈಗ ಪ್ರೈಮರ್, ಇದು ಮೋಸ್ಟ್ ಇಂಪಾರ್ಟೆಂಟು. ನಾನು ಜೆಲ್ ಬೇಸ್ ಪ್ರೈಮರ್ ತೊಗೊಂಡಿದ್ದೀನಿ. ನೀವು ವಾಟರ್ ಬೇಸ್ ಪ್ರೈಮರು ಸಿಗುತ್ತೆ, ಆಯಿಲಿ ಸ್ಕಿನ್ ಇರೋರು ಬೇಕಾದರೆ ತೊಗೋಬೋದು. ನಂದು ಡ್ರೈ ಸ್ಕಿನ್ ಇರೋದರಿಂದ ಜೆಲ್ ಬೇಸು, ಇದು ಲ್ಯಾಕ್ಮಿದು ಪ್ರೈಮರ್. ನೋಡಿ, ನಮಗೆ ಈ ಬೇಸ್ ಅಂತಲೇ ಹೇಳ್ಬೋದು ಮೇಕಪ್ಗೆ, ಅಷ್ಟು ಇಂಪಾರ್ಟೆಂಟ್ ಇದು. ಅಂದರೆ ನಮಗೆ ತುಂಬ ಹೊತ್ತು ಮೇಕಪ್ ಗ್ಲೋ ಹಾಗೆಯೇ ಇರುತ್ತೆ. ಹಾಗಾಗಿ ನಾವು ಇದನ್ನು ಸ್ಕಿಪ್ ಮಾಡಲೇಬಾರ್ದು. ಇದು ಅಷ್ಟೇ, ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಕಿವಿ, ಕತ್ತು ಇದು ಸಹ ಅಷ್ಟೇ. ಎಲ್ಲ ನಾವು ಮುಖಕ್ಕೆ ಏನು ಬಳಸ್ತೀವೋ ಕಿವಿ, ಕತ್ತು ಸಹ ಬಳಸಬೇಕು. ಯಾಕಂದರೆ ಅದು ನಮಗೆ ಎಕ್ಸ್ಪೋಸ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಮುಖನೇ ಒಂದು ಕಲರು, ಕತ್ತು ಒಂದು ಕಲರ್ ಆಗಿ ನಾವು ಚೆನ್ನಾಗಿ ಕಾಣಿಸಲ್ಲ. ನೆಕ್ಸ್ಟ್ ನೋಡಿ, ಕನ್ಸೀಲರ್. ಇದು ಅಷ್ಟೇ, ನಿಮ್ಮ ಶೇಡಿಗೆ ತಕ್ಕ ಹಾಗೆ ಕನ್ಸೀಲರ್ ತೊಗೊಳ್ಳಿ. ನೋಡಿ, ಬೀಳಿಸ್ಬಿಡ್ತಾ ಇದ್ದೆ, ಗ್ಲಾಸಿಂದು ಒಡೆದೇ ಹೋಗ್ತಾ ಇತ್ತು. ಎಲ್ಲೆಲ್ಲಿ ನಿಮಗೆ ಈ ಡಾರ್ಕ್ ಅನಿಸುತ್ತೆ ಅಂದರೆ ಐ ಕೆಳಗಡೆ, ಈಗ ಲಿಪ್ಪು, ಕೆಲವೊಬ್ಬರಿಗೆ ಲಿಪ್ ಸುತ್ತ ಇರುತ್ತೆ, ಕೆಲವೊಬ್ಬರಿಗೆ ಹಣೆ ಮೇಲೆ, ಮೂಗಿನ ಅಕ್ಕಪಕ್ಕ, ಆ ಥರ ನಿಮಗೆ ಎಲ್ಲೆಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಅನಿಸುತ್ತೋ ಅದೆಲ್ಲನೂ ನಿಮಗೆ ಇದು ಕವರ್ ಮಾಡುತ್ತೆ. ಹಾಗಾಗಿ ಸ್ವಲ್ಪ ಇದು ಸಾಕು. ಇದು ಕೈಯಿಂದನೇ ನೀವು ಸ್ಪ್ರೆಡ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ನೋಡಿ, ನಿಮ್ಗೆ ಆಗಲೇ ಗೊತ್ತಾಗ್ತದೆ. ಕಣ್ಣಿನ ಸುತ್ತ ನೋಡಿ, ಮುಂಚೆ ಸ್ವಲ್ಪ ಕಪ್ಪು ಅನಿಸ್ತಾ ಇತ್ತು, ಈಗ ನೋಡಿ ನೀಟಾಗಿ. ನಾವು ಆಮೇಲೆ ಫೌಂಡೇಶನ್ ಹಾಕಿದ ಮೇಲೆ ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ ನಿಮಗೆ. ಈಗ ನೆಕ್ಸ್ಟ್ ನೋಡಿ, ಫೌಂಡೇಶನು. ಇದು ಸಹ ಅಷ್ಟೇ. ಈಗ ಏಜ್ ಆದವರು ನಾವು ಯಾವಾಗಲೋ ಒಂದು ಸತಿ ಬಳಸೋದು, ರೇರ್ ಆಗಿ ಬಳಸೋದು ಅಂತಂದರೆ ಈ ಥರದ್ದೇ ಆಗಬೇಕಂತೇನಿಲ್ಲ. ಇದು ತುಂಬ ದಿನ ಇಟ್ಟು ಡ್ರೈ ಆಗುತ್ತೆ. ನಿಮಗೆ BB ಕ್ರೀಮು, CC ಕ್ರೀಮ್ ಅಂತೇನು ಬರುತ್ತಲ್ವ, ಅದು ಬೇಕಾದರೆ ತೊಗೊಳ್ಬೋದು. ಅದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇರುತ್ತೆ, ಟ್ಯೂಬ್ ಸೈಜಲ್ಲಿ ಸಿಗುತ್ತೆ ನಿಮಗೆ. ಮತ್ತು ಅದು ಖಾಲಿಯಾದ ತಕ್ಷಣ ಮತ್ತೆ ತೊಗೊಳ್ಬೋದು. ಯಾಕಂದರೆ ನೀವು ಕೆಲವರು ನಾವು ವಯಸ್ಸಾದಮೇಲೆ ಅಷ್ಟೊಂದು ನಾವು ಮೇಕಪ್ ಮಾಡ್ಕೊಳಲ್ಲ ಅನ್ನೋರು ಆ ಥರದ್ದು ಬೇಕಾದ್ರೆ ತೊಗೊಳ್ಬೋದು. ಈ ಥರ ಎಲ್ಲ ಕಡೆ ನೀವು ಮುಂಚೆ, ನಾನು ಯಾವಾಗಲೂ ಅಷ್ಟೇ ಫೌಂಡೇಶನ್ನು ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ನಿಮಗೆ ಇನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ಬೇಕಾದರೆ ಟಚಪ್ ಮತ್ತೆ ಒಂದು ಸಲ ಮಾಡ್ಕೊಳ್ಬೋದು. ಆಮೇಲೆ ಇದು ನೋಡಿ, ನೀರಲ್ಲಿ ಅದ್ದಿಬಿಟ್ಟು ಡ್ರೈ ಆಗಿ ಮಾಡ್ಕೊಳ್ಬಾರ್ದು. ಯಾವಾಗಲೂ ಅಷ್ಟೇ ನೀರಲ್ಲಿ ಅದ್ದಿ ಅದನ್ನು ಹಿಂಡಿಬಿಡಿ. ಮತ್ತು ಅದರಲ್ಲಿ ನೀರು ಇರಬಾರ್ದು. ಎಲ್ಲ ಕಡೆನೂ ಟ್ಯಾಪ್ ಮಾಡ್ಕೊತ ಬನ್ನಿ.
ನೀಟಾಗಿ ಎಲ್ಲೂ ನಿಮಗೆ ಅದು ಫೌಂಡೇಶನ್ ಹಾಗೆ ಬಿಡಬೇಡಿ, ನೀಟಾಗಿ ಸ್ಪ್ರೆಡ್ ಮಾಡಿ ನಿಧಾನಕ್ಕೆ. ಸ್ವಲ್ಪ ಮೇಕಪ್ ಅಂದರೆ ಹಾಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವು ನೀಟಾಗಿ ಮಾಡಿಕೊಂಡಷ್ಟು ಮೇಕಪ್ಪು ಚೆನ್ನಾಗಿ ಬ್ಲೆಂಡ್ ಆಗಿ ನಮಗೆ ಔಟ್ಫಿಟ್ ಚೆನ್ನಾಗಿ ಬರುತ್ತೆ. ನೋಡಿ, ಕಾಂಪ್ಯಾಕ್ಟ್ ಪೌಡ್ರ್ ಕೆಲವೊಬ್ಬರು ಸ್ಕಿಪ್ ಮಾಡಿಬಿಡ್ತಾರೆ, ಇಲ್ಲಾಂದರೆ ಈ ವೈಟು ಪಾಂಡ್ಸ್ ಬರುತ್ತೆ ಅದು ಇದು ಹಚ್ಕೊಂಡ್ಬಿಡ್ತಾರೆ. ಬಟ್ ಆ ಥರದ್ದು ಬೇಡ. ಇದು ಯಾಕೆ ಕಾಂಪ್ಯಾಕ್ಟ್ ಪೌಡ್ರ್ ನಾವು ಯೂಸ್ ಮಾಡೋದು ಅಂತಂದರೆ, ನಮಗೆ ಸ್ವೆಟ್ ಆದಾಗ ಇದು ತಡೆಯುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡಬೇಕು. ನೀವು ಬ್ರಷಿಂದಾದರೂ ಯೂಸ್ ಮಾಡಿ, ಅದ್ರ ಜೊತೆಗೆ ಒಂದು ಕೊಟ್ಟಿರ್ತಾರಲ್ವ ಅದರಲ್ಲಿಂದ ಬೇಕಾದರೂ ನೀವು ಹಚ್ಕೊಳ್ಬೋದು. ಆ ಕಡೆ ನೀಟಾಗಿ ಹಚ್ಕೊಂಬಿಡಿ. ಹಾಗೇನು ಕಿವಿ, ಕತ್ತು ಎಲ್ಲ ಕಡೆ ನೀಟಾಗಿ. ಆಮೇಲೆ ಫೌಂಡೇಶನ್ ಶೇಡು ಅಷ್ಟೇ, ನೀವು ನೋಡಿ ಬೇಕಾದರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಅಂದರೆ ಶಾಪ್ಗೆ ಹೋಗಿ ಟೆಸ್ಟ್ ಮಾಡಿ ತೊಗೊಳ್ಳಿ. ಗೊತ್ತಿಲ್ಲದವರು ಆನ್ಲೈನ್ ನೀವೇನಾದರೂ ಆರ್ಡ್ರ್ ಮಾಡಿಬಿಟ್ರೆ ನಿಮ್ಮದು ಬೇರೆಯೇ ಶೇಡ್ ಬಂದುಬಿಟ್ರೆ ಮತ್ತೆ ಕಷ್ಟ. ಹಂಗಾಗಿ ಈಗ ನೆಕ್ಸ್ಟ್ ನೋಡಿ, ಬ್ಲಷು ಬೇಕಂದರೂ ಕೆಲವರಿಗೆ ಇಷ್ಟ ಆಗಲಿಲ್ಲ, ಈ ವಯಸ್ಸಲ್ಲಿ ನಮಗೆ ಬ್ಲಷ್ ಬೇಡ ಅನ್ನೋರು ಇದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಚೆಬ್ಬಿ ಚೀಕ್ಸ್ ಥರ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ, ಈ ಥರ ಮೇಲ್ಗಡೆಯಿಂದ ಅದು ನಿಮಗೆ ಪ್ಯಾಲೆಟಲ್ಲಿ ಒಂದು ಚಿಕ್ಕ ಬ್ರಷ್ ಕೊಟ್ಟಿರ್ತಾರೆ, ಅದೊಂಥರ ಸ್ವಲ್ಪ ಉದ್ದ ಇರುತ್ತೆ. ನೀವು ಮೇಲ್ಗಡೆ ಈ ಥರ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. 2 ಸೈಡು ಆ ಥರ ಮಾಡ್ಕೊಳ್ಳಿ ಅಷ್ಟೇ. ನಿಮಗೆ ಇಷ್ಟು ಬೇಕಾ ಬೇಡ ಅನ್ನೋದಾದರೆ ಒಂದು ಸ್ವಲ್ಪ ಬೇಕಾದರೂ ಯೂಸ್ ಮಾಡ್ಕೋಬೋದು. ಅಥವಾ ನಮಗೆ ಈ ಥರ ಶ್ಯಾಡೋದು ಅಂದರೆ ಪ್ಯಾಲೆಟ್ ಇಲ್ಲ ಅಂತಂದರೆ ನೀವು ಲಿಪ್ಸ್ಟಿಕ್ ಏನು ಬಳಸ್ತೀರಲ್ವ ಅದು ಸಹ ಒಂದು ಸ್ವಲ್ಪ ತಗೊಂಡು ಬ್ಲಷ್ ಥರನೂ ಯೂಸ್ ಮಾಡ್ಬೋದು. ಆಮೇಲೆ ಅದಕ್ಕೆ ಬ್ರಷ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಕೈಯಿಂದನೇ ಮಾಡ್ಕೋಬೋದು. ಮೂಗಿಗೆ ಸ್ವಲ್ಪ ಗದ್ದ ಆ ಥರನೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ, ಐಬ್ರೋ ಪೆನ್ಸಿಲು ಎಷ್ಟು ಚಿಕ್ಕದಾಗಿದೆ ನನ್ನದು. ಯೂಸ್ ಮಾಡಿ ನಾನು ಡೈಲಿ ಯೂಸ್ ಮಾಡ್ತೀನಿ, ಯಾಕಂದರೆ ನನ್ನ ಐಬ್ರೋ ಸ್ವಲ್ಪ ತಿನ್ನಿರೋದ್ರಿಂದ ಯೂಸ್ ಮಾಡಲೇಬೇಕಾಗತ್ತೆ. ಇದು ಸಹ ಅಷ್ಟೇ, ಮೊದಲು ನೀವು ಲೈನ್ ಮಾಡ್ಕೊಂಬಿಡಿ, ನಿಮಗೆ ಆವಾಗ ಈಸಿ ಆಗುತ್ತೆ. ಆ ಕಡೆ ಈ ಕಡೆ ಆಗೋದೇ ಇಲ್ಲ ನಿಮಗೆ. ಪರ್ಫೆಕ್ಟಾಗಿ ಒಳಗಡೆ ಆಮೇಲೆ ಫಿಲ್ ಮಾಡ್ತಾ ಹೋಗಿ. 2 ಸೈಡು ಅಷ್ಟೇ. ನಿಮಗೆ ಫಸ್ಟ್ ಟೈಮ್ ಮಾಡ್ಕೊಳ್ಳೋದಾದರೆ ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಲೈನ್ ಮಾಡಿಕೊಂಡು ಅಟ್ಲೀಸ್ಟ್ ಸೇಮ್ ಬರೋ ಥರ ಟ್ರೈ ಮಾಡಿ. ಜಾಸ್ತಿ ತಿಕ್ಕಿತ್ತು ಅಂತಂದರೆ ಕೆಲವೊಬ್ಬರಿಗೆ ಐಬ್ರೋ ಪೆನ್ಸಿಲ್ ಸಹ ಬೇಕಾಗೋದೇ ಇಲ್ಲ. ತಿನ್ನಿತ್ತು, ಇನ್ನು ಸ್ವಲ್ಪ ಶೇಪ್ ನಮಗೆ ಬೇಕಿತ್ತು ಅನ್ನೋರಾದರೆ ಮಾಡ್ಕೊಳ್ಬೋದು. ಇಷ್ಟು ನೋಡಿ, ಐ ಮೇಕಪ್ಪು ಅಂದರೆ ನಿಮಗೆ ಐ ಮೇಲೆ ನಿಮಗೆ ಯಾವುದು ಅಂದರೆ ಡ್ರೆಸ್ಸಿಗೆ ಮ್ಯಾಚ್ ಆಗೋದಾಗಿರ್ಬೋದು. ನೀವು ಸೀರೆ ಉಟ್ಕೊಂಡೋಗಿದ್ದರೆ ಸೀರೆಗೆ ಮ್ಯಾಚ್ ಆಗಿರೋಂಥದ್ದು ಬೇಕಾದರೂ ಹಾಕ್ಕೊಳ್ಬೋದು. ಮೊದಲು ನೋಡಿ, ತುದಿಯಿಂದ ಬರಬೇಕು ಯಾವಾಗಲೂ ನಾವು. ನೋಡಿ ಈ ಥರ ಎಲ್ಲನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಸಹ ಅಷ್ಟೇ, ನಿಮಗೆ ಬ್ರಷ್ ಇಲ್ಲ ಅಂತಂದರೆ ಕೈಯಿಂದ ಬೇಕಾದರೂ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಾನು ಅದ್ರ ಮೇಲೆ ನಿಮಗೆ ಅದೊಂಥರ ಸ್ವಲ್ಪ ಶೈನಿ ಬರುತ್ತೆ, ಅಂದರೆ ಒಂದು ಸ್ವಲ್ಪ ಚಮಕಿ ಥರ ಇರುತ್ತೆ. ಅದು ಬೇಕಾದರೂ ನೀವು ಸ್ವಲ್ಪ ಟ್ಯಾಪ್ ಮಾಡಿ ಸ್ಪ್ರೆಡ್ ಮಾಡ್ಕೋಬೋದು ಕೈಯಿಂದನೇ. ನೆಕ್ಸ್ಟ್ ನೋಡಿ, ಕಾಜಲ್. ಇದು ಸಹ ಅಷ್ಟೇ ನೀಟಾಗಿ, ನನಗಂತೂ ಕೆಲವೊಂದು ಸಲ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ನೀಟಾಗಿ 2 ಕಡೆ ಶೇಪ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಹಾಗೇ ತುದಿವರೆಗೂ ಮಾಡ್ಕೊಳ್ಳಿ, ಅಂದರೆ ಒಂಥರ ಮುಂದಕ್ಕೆ ಈ ಥರ ಶೇಪು ಬರುತ್ತೆ. ಸ್ವಲ್ಪ ಕಣ್ಣು ಚಿಕ್ಕದಿರೋರು ಆ ಥರ ಮಾಡಿಕೊಂಡ್ರೆ ಸ್ವಲ್ಪ ನೋಡಿ, ಅಲ್ಲಿ ನಾನು ಒಂದು ಸ್ವಲ್ಪ ಮಾಡಿದ್ದೀನಲ್ವ, ನೀವು ಇನ್ನೊಂದು ಚೂರು ಉದ್ದ ಮಾಡಿ, ಅವಾಗ ಕಣ್ಣು ನಿಮಗೆ ಸ್ವಲ್ಪ ದೊಡ್ಡದಾಗೂ ಕಾಣಿಸುತ್ತೆ. 2 ಕಡೆ ಅಷ್ಟೇ ನೀಟಾಗಿ ಶೇಪ್ ಮಾಡ್ಕೊಳ್ಳಿ. ಅದಾದಮೇಲೆ ಏನು ಗೊತ್ತಾ, ನಾವು ಕೆಳಗಡೆ ಈ ಫೌಂಡೇಶನ್ ಆಗಿರ್ಬೋದು, ಆಮೇಲೆ ಪೌಡ್ರು ಏನಾದರೂ ವೈಟ್ ಇತ್ತು ಅಂತಂದರೆ ಅದನ್ನೊಂದು ಸ್ವಲ್ಪ ಈ ಐಬ್ರೋಗಂತಲೇ ಅದು ಒಂದು ಚಿಕ್ಕ ಬ್ರಷ್ ಬರುತ್ತೆ, ಅದರಿಂದ ನೀವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಒಂಥರ ವೈಟ್ ಕಾಣಿಸುತ್ತೆ, ಚೆನ್ನಾಗಿರಲ್ಲ. ನಾನು ಕೆಳಗಡೆ ಸಹ ಅದು ಮೇಲ್ಗಡೆ ಏನು ಮಾಡ್ಕೊಂಡಲ್ವ ಚಮಕಿದು, ಅದು ಕೆಳಗಡೆನೂ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂಥರ ಚೆನ್ನಾಗಿರುತ್ತೆ.
ಮಸ್ಕರ. ಇದೂ ಅಷ್ಟೇ ನಿಮಗೆ ಬೇಡ ಅನಿಸಿದರೆ ಸ್ಕಿಪ್ ಮಾಡಬಹುದು. ಇಷ್ಟೇ ಸಾಕು ನಮಗೆ ಅನ್ನೋದಾದರೆ. ಬಟ್ ಬೇಕು ಪಾರ್ಟಿ ಗೀಟಿಗೆ ನಾವು ಹೋಗ್ತಾ ಇದ್ದೀವಿ ಅನ್ನೋದಾದರೆ ಮಾಡಿಕೊಂಡ್ರೆ ಅದೊಂಥರ ನಿಮಗೆ ರೆಪ್ಪೆ ಮೇಲಕ್ಕೆ ಬಂದು ನಿಮಗೆ ಶೇಪ್ ಚೆನ್ನಾಗಿ ಕಾಣಿಸುತ್ತೆ. ಆರ್ಟಿಫಿಷಿಯಲ್ಲು ಸಿಗುತ್ತೆ, ಬಟ್ ಅದೆಲ್ಲ ಏನಕ್ಕೆ ಬೇಡ. ಈ ಯಂಗ್ ಹುಡುಗಿಯರಿಗೆ ಅವ್ರಿಗೆ ಚೆನ್ನಾಗಿರುತ್ತೆ. ಏಜ್ ಆದವ್ರಿಗೆ ಇಷ್ಟು ಸಾಕು. ಮಸ್ಕರನೇ ನಿಮಗೆ ಎಷ್ಟು ನೀವು ಗೊತ್ತಾಗುತ್ತೆ ಆಗಲೇ. ನೀವು ಒಂದು ಕಣ್ಣಿಗೆ ಮಾಡಿಕೊಂಡು ಇನ್ನೊಂದು ಕಣ್ಣಿಗೆ ನೀವು ಡಿಫ್ರೆನ್ಸ್ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಆಗಲೇ. ನೀಟಾಗಿ ಬರುತ್ತೆ. ನೋಡಿ ಅದನ್ನು ಮೇಲಕ್ಕೆ ನೀಟಾಗಿ ಬ್ರಷಿಂದ ಮೇಲಕ್ಕೆ ಮಾಡ್ಕೊಳ್ಳಿ. ನೋಡಿ ಡಿಫ್ರೆನ್ಸು ಎರಡೂ ಸೈಡು ಮಾಡಿಕೊಂಡು. ಈಗ ನೋಡಿ ಲಿಪ್ ಲೈನರು, ಇದು ಸಹ ಅಷ್ಟೇ. ನಿಮಗೆ ಅಯ್ಯೋ ನಾವು ಎಷ್ಟು ಏಜ್ ಆಗಿದೆ ಇದೆಲ್ಲ ಏನಕ್ಕೆ ಬೇಕು ಅನ್ನೋರು ನೀವು ಸ್ಕಿಪ್ ಮಾಡ್ಬೋದು. ಅಥವಾ ಲಿಪ್ಸ್ಟಿಕ್ ಸಹ ನಿಮಗೆ ಹಾಕೋದಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಅದು ಸಹ ಬಿಡ್ಬೋದು. ಈಗ ಲಿಪ್ ಬಾಮ್ ಬರುತ್ತೆ, ಅದೇ ಸಾಕು. ಇವಾಗ ಲಿಪ್ ಬಾಮ್ ಸಹ ಅಷ್ಟೇ ಸುಮಾರು ಕಲರಲ್ಲಿ ಬರುತ್ತೆ, ಅದು ಸಹ ನೀವು ಯೂಸ್ ಮಾಡ್ಬೋದು. ನೋಡಿ ಫಸ್ಟು ಲೈನ್ ಹಾಕ್ಕೊಂಡ್ಬಿಟ್ರೆ ನಮಗೆ ನೀಟಾಗಿ ಕಾಣಿಸುತ್ತೆ. ಆಮೇಲೆ ಆಚೆ ಈಚೆನೂ ಆಗಲ್ಲ. ಹೇಳಿದ್ನಲ್ವಾ ಅಯ್ಯೋ ಏಜ್ ಆಗಿದೆ ಅದೆಲ್ಲ ನಮಗೆ ಯಾಕೆ ಅನ್ನೋರು. ಈ ಲಿಪ್ ಬಾಮ್ಗಳು ಅಷ್ಟೇ ಸುಮಾರು ಶೇಡ್ ಬಂದಿದೆ. ಒಳ್ಳೊಳ್ಳೆ ಮಾಯ್ಶ್ಚರೈಸರ್ ಇರೋವಂಥದ್ದು, ಶೈನಿ ಇರೋವಂಥದ್ದು ಸಹ ಬಂದಿದೆ. ಅದನ್ನು ಬೇಕಾದರೆ ಯೂಸ್ ಮಾಡ್ಬೋದು. ಇದು ಮ್ಯಾಟ್ ಫಿನಿಶ್ ಇರೋವಂಥದ್ದು ನಾನು ಯೂಸ್ ಮಾಡ್ತಾಯಿದ್ದೀನಿ, ಲಿಕ್ವಿಡ್ದು. ಈಗ ನೋಡಿ ನಾವೇನು ಎಲ್ಲ ಲೈನ್ ಮಾಡ್ಕೊಂಡಿದ್ದೀವಲ್ಲ ಅದರೊಳಗೆ ಫಿಲ್ ಮಾಡಿದರೆ ಅಷ್ಟೇ ಸಾಕು ನಿಮಗೆ. ಇಲ್ಲ ಅದೇ ಪೆನ್ಸಿಲ್ಲೇ ನೀವು ಬೇಕಾದರೆ ಸ್ಪ್ರೆಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಆ ಲಿಪ್ ಲೈನರು ಆ ಪೆನ್ಸಿಲ್ ಏನು ತೋರಿಸಿದ್ನಲ್ವ ಅದು ಲ್ಯಾಕ್ಮಿದು, ಅದು ಸಹ ಅಷ್ಟೇ ಎಲ್ಲ ಕಲರ್ಗೂ ಬ್ಲೆಂಡ್ ಆಗುತ್ತೆ. ಒಂದು ಇಟ್ಕೊಳ್ಳಿ ಸಾಕು. ಅದು ನೀವು ನಿಮ್ಮ ಲಿಪ್ಸ್ಟಿಕ್ ಯಾವ ಕಲರ್ ಇದ್ರೂ ಅದರಲ್ಲಿ ಬ್ಲೆಂಡ್ ಆಗುತ್ತೆ. ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ? ಏನು ಕಾಣಿಸ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ನೋಡಿ. ನೋಡಿ ಇಷ್ಟಾಗಿತ್ತು.